ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಸಿಂಪಲ್ಲಾಗಿ ತುಂಬ ಈಸಿ ಬಿಗಿನರ್ಸ್ ಕೂಡ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು. ಆ ರೀತಿ ಒಂದು ಸಿಂಪಲ್ಲಾಗಿರೋ ಸ್ಯಾರಿ ಕುಚ್ಚು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆವಾಗ ನಿಮಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಫಸ್ಟ್ ಇಲ್ಲಿ 6 ದಾರ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಕೊಂಡು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟು ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ ಲಾಕ್ ಮಾಡಬೇಕು. ಟೋಟಲ್ ಇಲ್ಲಿ 2 ಟೈಮ್ಸು ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 4 ಚೈನ್ಸ್ ಹಾಕೋಣ. 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡೋಣ. ಇಲ್ಲಿ ಕುಚ್ಚು ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನಾವೇನೀಗ ಲಾಕ್ ಮಾಡಿದ್ವಲ್ಲ ಅದರ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ 1 ಸರ್ತಿ ತೆಗೀರಿ, ಮತ್ತೆ 2 ದಾರ 1 ಸರ್ತಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದ್ರ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ತೆಗೀರಿ, ಮತ್ತೆ 2 ದಾರ 1 ಸರ್ತಿ 2 ಡಬಲ್ ಕ್ರೋಶ ಕಂಬ, 2 ಚೈನು, ಅದಾದಮೇಲೆ 2 ಡಬಲ್ ಕ್ರೋಶ. ಕುಚ್ಚು ಬೇಕನ್ನೋರು ಫಸ್ಟು 4 ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಟಾರ್ಟಿಂಗ್ ಇಲ್ಲಿ 2 ಚೈನ್ ಹಾಕಿ ಮಾಡಿದ್ದೀನಲ್ಲ ಹಾಗೆ ಮಾಡಿ ಡಿಸೈನ್ನ. ಸೊ ಇಲ್ಲಿ ನೆಕ್ಸ್ಟು 4 ಚೈನ್ಸ್ ಹಾಕೋಣ. 4 ಚೈನ್ಸ್ ಹಾಕಿ ಈಗ 2 ಡಬಲ್ ಕ್ರೋಶ ಇದೆ ಅಲ್ಲ, ಆ 2 ಡಬಲ್ ಕ್ರೋಶದ ಹಿಂದೆ, ಸೊ 2 ಡಬಲ್ ಕ್ರೋಶದ ಹಿಂದೆ 4 ಚೈನ್ ಹಾಕಿ ಅದಕ್ಕೆ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಪೀಕಾಟ್ ಮಾಡಬೇಕು. ಆ 2 ಡಬಲ್ ಕ್ರೋಶ ಸೇರಿ ಒಂದು ಪೀಕಾಟ್ ಮಾಡಬೇಕು. 4 ಚೈನ್ಸ್ ಹಾಕಿ ಪೀಕಾಟ್ ಮಾಡಬೇಕು. ಸೊ ಪೀಕಾಟ್ ಮಾಡಿದ್ಮೇಲೆ ಮತ್ತೆ ಅದೇ ಪ್ಲೇಸಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಒಂದು ಸಿಂಗಲ್ ಕ್ರೋಶ ಮಾಡಿ, ಒಂದು ಪೀಕಾಟ್ ಮಾಡಿ, ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ ಮಾಡಿ. ಅದಾದಮೇಲೆ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ 1 ಸರ್ತಿ ತೆಗೀರಿ, ಮತ್ತೆ 2 ದಾರ 1 ಸರ್ತಿ 1 ಡಬಲ್ ಕ್ರೋಶ, ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶ ಆಯ್ತು. ಈಗ ನೆಕ್ಸ್ಟ್ 4 ಚೈನ್ಸ್ ಹಾಕೋಣ. ಸೊ 4 ಚೈನ್ ಹಾಕಿ 1 2 3 4 ಚೈನ್ಸ್ ಹಾಕಿ ಈ 2 ಡಬಲ್ ಕ್ರೋಶದ ಹಿಂದೆ, ಸೊ 2 ಡಬಲ್ ಕ್ರೋಶದ ಹಿಂದೆ ಇಲ್ಲಿ ಪ್ಲೇಸ್ ಗೊತ್ತಾಗುತ್ತೆ ನಿಮಗೆ ಖಾಲಿ ಇದೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಅದೇ ಪ್ಲೇಸಲ್ಲೇ ಮತ್ತೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಡಿಸೈನ್ ಹಾಕಬೇಕು. ಫಸ್ಟಷ್ಟೇ 2 ಚೈನ್ ಹಾಕಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಮತ್ತೆ 1 ಚೈನ್, ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬ. ಸೊ ಟೋಟಲ್ ಇಲ್ಲಿ 2 ಡಬಲ್ ಕ್ರೋಶ ಕಂಬ, ಅದಾದಮೇಲೆ 4 ಚೈನ್ ಹಾಕಿ ಪಿಕಾಟ್ ಮಾಡಬೇಕು. ಅದಾದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಆ 2 ಡಬಲ್ ಕ್ರೋಶಾಗೆ. ಸೊ ಕುಚ್ಚು ಬೇಕನ್ನೋರು ಫಸ್ಟು 4 ಚೈನ್ಸ್ ಹಾಕ್ಕೊಳ್ಳಿ, ಬೇಡ ಅಂದರೆ 2 ಸರ್ತಿ ಲಾಕ್ ಮಾಡಿ ಡೈರೆಕ್ಟ್ 2 ಚೈನ್ ಹಾಕಿ 2 ಡಬಲ್ ಕ್ರೋಶ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ಕುಚ್ಚು ಬೇಡ ಅನ್ನೋರು, ಕುಚ್ಚು ಬೇಕನ್ನೋರು ಈ ರೀತಿ ನಾನು ಹಾಕಿದ್ದೀನಲ್ಲ ಅದೇ ರೀತಿ ಹಾಕ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶ 2 ಆದಮೇಲೆ 4 ಚೈನ್ ಹಾಕಿ ಪಿಕಾಟ್ ಮಾಡಬೇಕು. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನ್. ನಾನಿಲ್ಲಿ ಟೋಟಲ್ 4 ಡಿಸೈನ್ಸ್ ಹಾಕಿದ್ದೀನಿ. 4 ಡಿಸೈನ್ ಆದಮೇಲೆ ಅದನ್ನ ಅಲ್ಲೇ ಪಕ್ಕದಲ್ಲೇ ಒಂದು ಸರ್ತಿ ಲಾಕ್ ಮಾಡಿ. ಈಗ ಇಲ್ಲಿ ಇನ್ನೊಂದು ಕುಚ್ಚು ಮಾಡೋಕ್ಕೆ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಅಲ್ಲಿ 2 ಡಬಲ್ ಕ್ರೋಶ ಮಾಡಿರ್ತಲ್ಲ ಅದ್ರ ಪಕ್ಕದಲ್ಲೇ ಒಂದು ಸರ್ತಿ ಲಾಕ್ ಮಾಡಿ. ಈಗ ನಾನು 4 ಡಿಸೈನ್ಸ್ ಹಾಕ್ಕೊಂಡು ಒಂದು ಕುಚ್ಚು ಹಾಕೋತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ 4 ಚೈನ್, ಅದು ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು 4 ಚೈನ್ನ. ಇದಾದಮೇಲೆ ಮತ್ತೆ ಫಸ್ಟ್ ಮಾಡ್ಕೊಂಡ್ವಲ್ಲ ಅದೇ ರೀತಿ 2 ಚೈನ್ ಹಾಕ್ಕೋಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಲಾಕ್ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಇಲ್ಲಿ 2 ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅಲ್ಲೇ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ. ಟೋಟಲ್ 2 ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ 4 ಚೈನ್ಸ್ ಹಾಕಿ ಆ 2 ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಆ 2 ಡಬಲ್ ಕ್ರೋಶದ ಹಿಂದೆ ಇದೆ 2 ಚೈನು ಮತ್ತು 2 ಡಬಲ್ ಕ್ರೋಶದ ಮಧ್ಯೆ ಪ್ಲೇಸ್ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಆ 2 ಡಬಲ್ ಕ್ರೋಶ ಸೇರಿ. ಸೊ ಒಂದು ಡಿಸೈನ್ ಆಯ್ತು ಇಲ್ಲಿ ಪಿಕಾಟು. ಇದಾದಮೇಲೆ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಒಂದು ಸಿಂಗಲ್ ಚೈನ್ ಹಾಕ್ಕೋಬೇಕು ಮತ್ತು 2 ಡಬಲ್ ಕ್ರೋಶ. ಸೊ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಪೂರ್ತಿ. ನಾನಿಲ್ಲಿ 4 ಡಿಸೈನ್ಸ್ ಹಾಕಿ ಒಂದು ಕುಚ್ಚು ಹಾಕಿದ್ದೀನಿ.
ನೀವು ಬೇಕಂದರೆ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು 5 ಡಿಸೈನ್ಸ್ ಬೇಕಂದರೆ 5 ಡಿಸೈನ್ಸ್ ಹಾಕಿ ಒಂದು ಕುಚ್ಚು ಹಾಕ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಜಾಸ್ತಿ ಕುಚ್ಚು ಬೇಕಂದರೆ ಇಷ್ಟು ಹಾಕ್ಕೊಳ್ಳಿ. ನಮಗೆ ಕಡಿಮೆ ಕುಚ್ಚು ಬೇಕಂದರೆ ನೀವು 6, 7 ಈ ರೀತಿ ಡಿಸೈನ್ಸ್ನ ನಂಬರ್ನ ಹೆಚ್ಚಿಗೆ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಡಿಸೈನು ಆ ರೀತಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಕಂಟಿನ್ಯೂ ಹಾಕೋತಾ ಇದ್ದೀನಿ ಡಿಸೈನ್ನ 4 ಡಿಸೈನ್ಸ್ ಮಾಡಿ. ಸೊ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಡಿಸೈನ್ ಅಂತ. ಸೊ ಇಷ್ಟ ಆದರೆ ನೀವು ಅದೇ ರೀತಿ ಟ್ರೈ ಮಾಡಿ. ಈಗ ಪೂರ್ತಿ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ನಾನಿಲ್ಲಿ. ಸೊ ಈ ರೀತಿ ಕಾಣಿಸ್ತಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಪುಟ್ಟಾಗಿ ಬಂದಿದೆ ಡಿಸೈನು. ಸಿಂಪಲ್ಲಾಗಿ ಡಿಸೈನ್ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಆ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಂದರೆ 4 ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಹಾಕ್ಕೊಳ್ಳಿ ನೀವು ಡಿಸೈನ್ಸ್ನ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ತುಂಬಾ ಬೇಗ ಹಾಕಿ ಮುಗಿಸುವಂಥ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.